ಸಂತೋಷವಾಗಿ ಇರಬೇಕಾ? ಏನೂ ಮಾಡಬೇಕಿಲ್ಲ. ಅದಕ್ಕಾಗಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ಸಂತೋಷವಾಗಿರೋಕ್ಕೆ. ನಿನ್ನಲ್ಲಿ ಭಯ, ದುಃಖ, ಕೋಪ ಇವೆಲ್ಲ ಇದೆಯಾ? ಅದು ಹೋಗೋಕ್ಕೆ ಏನು ಮಾಡಬೇಕಾಗಿಲ್ಲ. ಸ್ವಲ್ಪ ಕಾಲ ಬೇಕು, ಟೈಮ್ ಬೇಕು. ಅದನ್ನು ನೀನೇ ಮಾಡಿಕೊಳ್ಬೇಕು. ಆದರೆ ಇವಾಗ ಏನಾಗಿದೆ, ನೀನು ಅದನ್ನೆಲ್ಲ ಲೋಡ್ ಮಾಡ್ಕೊಂಡ್ಬಿಟ್ಟಿದ್ಯಾ. ನನ್ನ ಫೋನ್ನಲ್ಲಿ ಒಂದೊಂದು ಸತಿ ಎಲ್ಲ ಲೋಡ್ ಆಗಿಬಿಟ್ಟು ಅದು ಬರುತ್ತೆ ಸೈನ್, ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಬ್ಲಾಕ್, ಎಲ್ಲನೂ ನಿಂತೋಗುತ್ತೆ. ಆ ಥರ ಒಳಗಡೆ ಎಲ್ಲ ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಕಂಪ್ಯೂಟರಲ್ಲಿ, ಫೋನಲ್ಲಿ, ಐಫೋನಲ್ಲಿ ಲೋಡ್ ಮಾಡ್ಕೊಂಡಂಗೆ. ಇವಾಗ ನನಗೆ ಏನು ಮಾಡೋಕ್ಕೆ ಬರಲ್ಲ. ಇವಾಗ ಕಾಯಬೇಕು, ಯಾರೋ ಟೆಕ್ನಿಷಿಯನ್ನು, ಯಾರೋ ಚೆನ್ನಾಗಿ ಗೊತ್ತಿರೋರನ್ನ. ಯಾಕೆ ನಂಗೆ ಕೀಬೋರ್ಡ್ ಗೊತ್ತಿಲ್ಲ, ಕೀ ಗೊತ್ತಿಲ್ಲ. ನಾನು ತುಂಬ್ಕೊಂಬಿಟ್ಟಿದ್ದೀನಿ ಎಲ್ಲನೂ. ನಮಗೆ ಕೀಬೋರ್ಡೇ ಗೊತ್ತಿಲ್ಲ, ಕೀನೇ ಗೊತ್ತಿಲ್ಲ. ಇದರೊಳಗೆಲ್ಲ ಸೇರ್ಕೊಂಬಿಟ್ಟಿದೆ. ಇವಾಗ ಸಾಧನೆ ಅಂದ್ರೇನು? ಸತ್ಯ ಹುಡ್ಕೋದಲ್ಲ, ಬೀಗಕ್ಕೆ ಹುಡ್ಕೋದು. ಕೀಬೋರ್ಡಲ್ಲಿ ಹೇಗೆ ಹೋಗೋದು, ಹೇಗೆ ಅದನ್ನೆಲ್ಲ ಡಿಲೀಟ್ ಮಾಡೋದು, ಕಲಿಯೋದು, ಅದು ಸಾಧನೆ. ಜೀವನದಲ್ಲೂ ಅಷ್ಟೇ. ಇಲ್ಲಿ ಒಳಗಡೆ ಇರೋದೆಲ್ಲ ತೆಗೆದಾಕ್ಬಿಟ್ಟು ಖಾಲಿ ಮಾಡ್ಕೊಳ್ಳೋದು. ಸತ್ಯ ಕಾಣಲ್ಲ ಇಲ್ಲದೇ ಇದ್ದರೆ ಸತ್ಯ ಹುಡುಕಬೇಡಿ, ಗಲೀಜೆಲ್ಲ ತೆಗೆದುಹಾಕಿ. ಎಲ್ಲ ಸಾಧನೆಯೇ ಅದು. ಬೀಗಕ್ಕೆ ಹುಡ್ಕೋದು. ಆವಾಗ ಪವಾಡ ಆಗುತ್ತೆ. ಪವಾಡ ಆಗಬೇಕಲ್ಲ, ಆವಾಗ ನೀವು ಪವಾಡ ಪುರುಷರೇ ಆಗ್ತೀರಾ. ಅದೇ ಥರನೇ ಕೀಬೋರ್ಡು, ಕೀ, ಟೆಕ್ನಿಕಲ್ ಎಲ್ಲ ವಿಚಾರ ಗೊತ್ತಾದರೆ ಯಾವ ರೀತಿ ಓಪನ್ ಮಾಡೋದು, ಯಾವ ರೀತಿ ಕಸ ಆಚೆ ಹಾಕೋದು, ಯಾವ ರೀತಿ ಡಿಲೀಟ್ ಮಾಡೋದು, ಯಾವ ರೀತಿ ಖಾಲಿ ಮಾಡೋದು, ಯಾಕೆ GB ಜಾಸ್ತಿ ಮಾಡ್ಕೊಳ್ಳೋದು ಎಲ್ಲ ಗೊತ್ತಾದರೆ ಒಳಗಡೆದು, ಆಗ ನೀವೇನಾಗ್ತೀರಿ, ನಿಮ್ಮ ಜೀವನನೇ ಪವಾಡ ಪುರುಷರಾಗ್ತೀರಾ. ಕೀ ಸಿಕ್ಕಿದ್ರೆ. ನಿಮಗೆ ಬೀಗದ ಕೈ ಸಿಗದೇ ಇದ್ದರೆ ಕಷ್ಟ, ಸುಖ, ದುಃಖ, ನೋವು, ಸಂಕಟ, ಡಿಪ್ರೆಷನ್ ತಯಾರು ಮಾಡುವ ಇನ್ನೊಂದು ಯಂತ್ರ ಆಗ್ತೀರ, ಮಿಷಿನ್ ಆಗ್ತೀರ. ಆ ಥರ ಮಿಷಿನ್ ಆಗಬೇಕಾ? ಇನ್ನೂ ಚೆನ್ನಾಗಿ ಕೆಲಸ ಮಾಡೋ ಮಿಷಿನ್ ಆಗಬೇಕಾ? ಇನ್ನು ತುಂಬ ತುಂಬಿಸೋದು, ಈ ಕಡೆ ಡಿಲೀಟ್ ಮಾಡೋದು, ಈ ಕಡೆ ಕೊಡೋದು, ಮಾಡೋದು, ಆ ಥರ ಆಗಬೇಕಾ? ಯೋಚನೆ ಮಾಡಿ.